ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆಲ್ಲ ಸ್ವಾಗತ. ನಾನು ಮೋಕ್ಷ ಹಿರೇಮಠ. ಪರ್ವತಗಳು, ಸಸ್ಯ ಸಂಕುಲಗಳು, ಪ್ರಾಣಿಗಳು, ಪಕ್ಷಿಗಳು, ನದಿಗಳು, ನೀರಿನ ಬುಗ್ಗೆಗಳು, ಸಮುದ್ರಗಳು ಇವು ಒಂದಿಲ್ಲ ಒಂದು ರೀತಿಯಾಗಿ ಜನರ ಜೀವನದಲ್ಲಿ ಭಾಗಿಯಾಗಿ ಅವರ ಜೀವನ ಶೈಲಿಯನ್ನೇ ಬದಲಾಯಿಸಿಬಿಡುತ್ತವೆ. ಮನುಷ್ಯ ಸಮಾಜದ ಸಾಂಸ್ಕೃತಿಕ ಮತ್ತು ನಾಗರಿಕತೆಯ ಮೆಟ್ಟಲುಗಳಲ್ಲಿ ಈ ನದಿಗಳು, ಪರ್ವತಗಳು, ಸಸ್ಯ ಸಂಕುಲಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಯಾವುದೇ ಒಂದು ದೇಶ ಸಂಪದ್ಭರಿತವಾಗಬೇಕಾದರೆ ಆ ದೇಶದಲ್ಲಿ ಈ ಪರ್ವತಗಳು, ಸಸ್ಯ ಸಂಕುಲಗಳು, ನದಿಗಳು, ಇತರೆ ವಿಷಯಗಳು, ವಸ್ತುಗಳು ಇರಬೇಕಾಗತ್ತೆ. ಈ ದಿಕ್ಕಿನತ್ತ ನಾವು ನೋಡಿದಾಗ ನಮ್ಮ ದೇಶದ ಸಂಪತ್ತು, ನಮ್ಮ ದೇಶದ ಸೌಂದರ್ಯ, ನಮ್ಮ ದೇಶದ ಆಗುಹೋಗುಗಳು ಮತ್ತು ನಮ್ಮ ಸಂಸ್ಕೃತಿಯ ಜೀವನ ಶೈಲಿಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಭಾರತದಲ್ಲಿ ಸಾಮಾನ್ಯವಾಗಿ ನಾವು 7 ಪರ್ವತ ಶ್ರೇಣಿಗಳನ್ನು ಗುರುತಿಸ್ತೀವಿ. ಆ 7 ಪರ್ವತ ಶ್ರೇಣಿಗಳಲ್ಲಿ ಪಶ್ಚಿಮ ಘಟ್ಟದ ಶ್ರೇಣಿ ಬಹಳ ಪ್ರಮುಖವಾದದ್ದು. ಹಿಮಾಲಯದ ಪರ್ವತ ಶ್ರೇಣಿಯ ನಂತರ ಭಾರತದ ನೆಲದಲ್ಲಿ, ಭಾರತದ ಸಂಸ್ಕೃತಿಯಲ್ಲಿ ಮತ್ತು ನಾಗರಿಕತೆಯಲ್ಲಿ ಅತಿ ಪ್ರಮುಖವಾದ ಪಾತ್ರವನ್ನು ಉಂಟು ಮಾಡಿದ್ದು ಈ ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿ. ಮಾನ್ಯರೇ, ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾವು ಈ ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಗಳ ಬಗ್ಗೆ ತಿಳಿದುಕೊಂಡಿರ್ತಕ್ಕಂಥ ಮಾಹಿತಿ ಕೆಲವು ಸಲ ಭಾಳ ಕಡಿಮೆ ಅಂತ ಅನಿಸ್ಬಿಡುತ್ತೆ. ಎಷ್ಟೋ ಸಲ ಪಶ್ಚಿಮ ಘಟ್ಟಗಳ ಬಗ್ಗೆ ನಾವು ಮಾತಾಡ್ತೀವಿ, ಆದರೆ ಆ ಪಶ್ಚಿಮ ಘಟ್ಟದಲ್ಲಿ ಏನೇನು ಸಿಗ್ತಾ ಇದೆ, ಅದರಿಂದ ನಮ್ಮ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನು, ಸಂಸ್ಕೃತಿ ಮತ್ತು ಸಾಹಿತ್ಯ ಮತ್ತು ನಾಗರಿಕತೆಯ ಮೇಲೆ ಅದು ಯಾವ ರೀತಿಯ ಪರಿಣಾಮವನ್ನು ಬೀರಿದೆ ಅನ್ನುವುದನ್ನು ತಿಳ್ಕೊಳ್ಬೇಕಾದ್ರೆ ನಾವು ಈ ನಮ್ಮ ಪರ್ವತ ಶ್ರೇಣಿಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಯಾಕಂದರೆ ಇಂದಿನ ದಿನಮಾನಗಳಲ್ಲಿ ಈ ಪರ್ವತ ಶ್ರೇಣಿಗಳು ಅಪಾಯದ ಅಂಚಿಗೆ ಬಂದಿದ್ದಾವೆ. ಇನ್ನೂ ಕೆಲವು ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾವೆ. ಈ ಹೊತ್ತಿನಲ್ಲಿ ನಾವು ಜಾಗೃತರಾಗದಿದ್ದರೆ ಇರ್ತಕ್ಕಂಥ ಪರ್ವತ ಶ್ರೇಣಿಗಳನ್ನು ನಾವು ಕಳೆದುಕೊಳ್ಳುವುದರಲ್ಲಿ ಆಶ್ಚರ್ಯವಿಲ್ಲ. ನಂತರದಲ್ಲಿ ಅದರ ಪರಿಣಾಮಗಳನ್ನು ಇಡೀ ಭಾರತ ಅನುಭವಿಸಬೇಕಾಗತ್ತೆ. ಅದರ ಪರಿಣಾಮಗಳನ್ನು ಅನುಭವಿಸೋಕ್ಕಿಂತ ಮೊದಲು ಅದರ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿದುಕೊಂಡ್ರೆ ನಾವು ಸುಸ್ಥಿತಿಯಲ್ಲಿಡಲಿಕ್ಕೆ, ಅದನ್ನು ಶುದ್ಧೀಕರಿಸಲಿಕ್ಕೆ, ಅದರ ಜೊತೆಗೆ ಹೊಂದಾಣಿಕೆ ಜೀವನ ಮಾಡಿಕೊಂಡು ನಾವು ಪ್ರಕೃತಿಗೆ ಒಂದಾಗಿ ಜೀವನ ಸಾಗಿಸಿದರೆ ನಮ್ಮ ಜೀವನ ಸುಂದರ ಮತ್ತು ಸಾಂಸ್ಕೃತಿಕಮಯವಾಗುತ್ತೆ. ಪಶ್ಚಿಮ ಘಟ್ಟಗಳಿಗೆ ಇನ್ನೊಂದು ಹೆಸರು ಸಹ್ಯಾದ್ರಿ ಪರ್ವತ ಶ್ರೇಣಿ ಅಂತೇಳಿ. ಸಾಮಾನ್ಯವಾಗಿ ಮಹಾರಾಷ್ಟ್ರದಲ್ಲಿ ಮತ್ತು ಕರ್ನಾಟಕದಲ್ಲಿ ಈ ಪಶ್ಚಿಮ ಘಟ್ಟ ಶ್ರೇಣಿಗಳಿಗೆ ಸಹ್ಯಾದ್ರಿ ಪರ್ವತ ಶ್ರೇಣಿಗಳು ಅಂತೇಳಿ ಕರೀತಾರೆ. ಈ ಪಶ್ಚಿಮ ಘಟ್ಟ ಶ್ರೇಣಿಗಳು ಪ್ರಾರಂಭವಾಗುವುದು ಗುಜರಾತ್ನಿಂದ. ಗುಜರಾತದ ದಕ್ಷಿಣಕ್ಕಿರುವ ತಾಪಿ ನದಿಯ ಸಮೀಪದಿಂದ ಈ ಪಶ್ಚಿಮ ಘಟ್ಟದ ಪರ್ವತ ಶ್ರೇಣಿಗಳು ಪ್ರಾರಂಭ ಆಗ್ತವೆ. ಗುಜರಾತ್ನಿಂದ ಪ್ರಾರಂಭವಾಗಿ ಮಹಾರಾಷ್ಟ್ರ, ಕರ್ನಾಟಕವನ್ನು ಆಯ್ದುಕೊಂಡು ಅವು ಗೋವಾ
ಮಹಾರಾಷ್ಟ್ರ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡಿನಲ್ಲಿ ಇನ್ನೊಂದು ಪರ್ವತ ಶ್ರೇಣಿಯೊಂದಿಗೆ ಸೇರಿಕೊಂಡು ತಮ್ಮ ಪ್ರಯಾಣವನ್ನು ಬೇರೆ ರೀತಿಯಾಗಿ ಮುಂದುವರಿಸ್ತಾರೆ. ಅಂದರೆ ಈ ಪಶ್ಚಿಮ ಘಟ್ಟದ ಶ್ರೇಣಿಗಳು ಸಾಮಾನ್ಯವಾಗಿ ಈ 6 ರಾಜ್ಯಗಳಲ್ಲಿ ಹಾದು ಹೋಗಿವೆ. ಈ ಪಶ್ಚಿಮ ಘಟ್ಟ ಶ್ರೇಣಿಗಳು ಜಗತ್ತಿನ 10 ಜೈವಿಕ ಜೀವಿ ಸಂಕುಲಗಳೇನಿದಾವಲ್ಲ, ಆ ಜೀವಿ ಸಂಕುಲಗಳಲ್ಲಿ ಇದು ಕೂಡ ಒಂದು ಅಂತೇಳಿ. ಇದನ್ನು ಯುನೆಸ್ಕೋನವರು ರಕ್ಷಿತ ಪರ್ವತ ಶ್ರೇಣಿ ಅಂತೇಳಿ ಕೂಡ ಘೋಷಿಸಿದ್ದಾರೆ. ಇದನ್ನು ಹೆರಿಟೇಜ್ ಸೆಂಟರ್ ಅಂತ ಕೂಡ ಘೋಷಿಸಿದ್ದಾರೆ. ಅಂದರೆ ಅದರ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಈ ದಕ್ಷಿಣ ಪರ್ವತ ಶ್ರೇಣಿಯಲ್ಲಿ ಸಾಮಾನ್ಯವಾಗಿ ಜಗತ್ತಿನಲ್ಲಿ ಬೇರೆಡೆ ಸಿಗಲಾರತಕ್ಕಂಥ ಸಸ್ಯ ಸಂಕುಲ, ಪಕ್ಷಿಗಳು, ಪ್ರಾಣಿಗಳು ಮತ್ತು ಕೀಟಗಳು, ಮೀನುಗಳು, ಆ ಸಸ್ಯಗಳ ಸೌಂದರ್ಯ ಇನ್ನಿತರಗಳನ್ನು ನಾವು ಗ್ರಹಿಸ್ಬೋದು. ಇಲ್ಲಿ ಸಿಗತಕ್ಕಂಥ ಸಸ್ಯಗಳು ಜಗತ್ತಿನ ಬೇರ್ಯಾವುದೇ ಅಥವಾ ಏಷ್ಯಾದ ಬೇರೆ ಯಾವುದೇ ಖಂಡದಲ್ಲಿ ಸಿಗುತ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ನಮಗೆ ಪಶ್ಚಿಮ ಘಟ್ಟದ ಶ್ರೇಣಿಗಳ ಮಹತ್ವ ಗೊತ್ತಾಗುತ್ತೆ. ಈ ಪಶ್ಚಿಮ ಘಟ್ಟದ ಶ್ರೇಣಿಗಳಲ್ಲಿ ನಾವು ಸಾಮಾನ್ಯವಾಗಿ ಅನೇಕ ಸಸ್ಯ ಸಂಕುಲವನ್ನು ನೋಡ್ತೇವೆ. ಈ ಪಶ್ಚಿಮ ಘಟ್ಟ 1600 ಕಿಲೋಮೀಟರ್ ಉದ್ದವಿದೆ, 60,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಆಮೇಲೆ 1600 ಕಿಲೋಮೀಟರ್ ಎತ್ತರದಲ್ಲಿದೆ ಅನ್ನುವ ಕುತೂಹಲಕಾರಿ ಅಂಶಗಳು ನಮಗೆ ಸಿಗುತ್ತವೆ. ಈ ಪಶ್ಚಿಮ ಘಟ್ಟಗಳಲ್ಲಿ 5% ಭೂಮಿ ಮಾತ್ರ ಇದೆ, ಉಳಿದದ್ದೆಲ್ಲ ಪರ್ವತಗಳಿಂದ, ಸಸ್ಯ ಸಂಕುಲಗಳಿಂದ, ಪ್ರಾಣಿ ಪಕ್ಷಿಗಳಿಂದ ಕೂಡಿದೆ. ಇದರಲ್ಲಿ 27% ಅಂದರೆ ಭಾರತದ 27% ಸಸ್ಯ ಸಂಕುಲಗಳು, ಪ್ರಾಣಿಗಳು, ಕೀಟಗಳು ಈ ಪಶ್ಚಿಮ ಘಟ್ಟದ ಶ್ರೇಣಿಯಲ್ಲಿ ನಮಗೆ ಸಿಗ್ತಾ ಇದ್ದಾವೆ. ಈ ಸಸ್ಯ ಸಂಕುಲಗಳಲ್ಲಿ ಸಾಮಾನ್ಯವಾಗಿ 4,000ರಿಂದ 15,000 ನಮೂನೆಯ ಸಸ್ಯ ಸಂಕುಲಗಳ ತಳಿಗಳನ್ನು ನಾವು ಕಾಣಬಹುದು. ಇದರಲ್ಲಿ 1,800 ಸಸ್ಯಗಳ ತಳಿಗಳು ಈ ಸ್ಥಳದಲ್ಲಿ ಮಾತ್ರ ಸಿಗಲಿಕ್ಕೆ ಸಾಧ್ಯತೆ ಇದೆ. ಅವುಗಳನ್ನು ಮತ್ತೆ ಬೇರೆಲ್ಲಿಯೂ ಕೂಡ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. 7,402 ಹೂ ಬಿಡುವ ಸಸ್ಯಗಳು, 1,814 ಹೂ ಬಿಡದ ಸಸ್ಯಗಳು, 139 ಸಸ್ತನಿ ಸಸ್ಯ ಸಂಕುಲಗಳ ತಳಿಗಳು, 508 ವಿವಿಧ ಮಾದರಿಯ ಪಕ್ಷಿ ಸಂಕುಲಗಳು, 179 ಉಭಯಚರಿ ಪ್ರಾಣಿಗಳು, 6,000 ಕೀಟಗಳ ತಳಿಗಳು ಮತ್ತು 290 ಮಾದರಿಯ ಈ ತಾಜಾ ನೀರಿನ ಮೀನುಗಳನ್ನು ನಾವಿಲ್ಲಿ ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇವುಗಳಲ್ಲಿ 325 ಜೀವ ಸಂಕುಲಗಳು ಮತ್ತು ಸಸ್ಯ ಸಂಕುಲಗಳಿಗೆ ಈ ಹೊತ್ತಿನಲ್ಲಿ, ಈ ಸಮಯದಲ್ಲಿ ಅಪಾಯ ಬಂದೊದಗಿದೆ. ಅಂದರೆ ಈ 325 ತಳಿಗಳು, ಸಸ್ಯ ಸಂಕುಲಗಳು, ಪ್ರಾಣಿ ಸಂಕುಲಗಳು, ಕೀಟಗಳು ಈ ಜಗತ್ತಿನಿಂದಲೇ ಮಾಯವಾಗಿ ಬಿಡಬಹುದು. ಅವುಗಳಿಗೆ ಬೇರೆ ಬೇರೆ ಕಾರಣಗಳಿದೆ. ಆ ಕಾರಣಗಳಲ್ಲಿ ಮನುಷ್ಯನ ಜೀವನದ ಶೈಲಿ ಕೂಡ ಒಂದಾಗಿದೆ. ಮನುಷ್ಯನು ವಿವೇಚನೆ ಇಲ್ಲದೆ ಕಾಡನ್ನು ನಾಡಾಗಿಸ್ತಕ್ಕಂಥ ಕುರುಹು ಕೂಡ ನಾವು ಅಲ್ಲಿ ಕಾಣಬಹುದು. ಈ ಪಶ್ಚಿಮ ಘಟ್ಟಗಳಲ್ಲಿ ಅನೇಕ ಪರ್ವತಗಳಿವೆ. ಈ ಹಿಮಾಲಯದ ನಂತರ ಅತಿ ಹೆಚ್ಚಿನ ಪರ್ವತ ಶ್ರೇಣಿಗಳು ಸಿಗ್ತಾ ಇರೋದಂತಂದರೆ ನಮಗೆ ಈ ಪಶ್ಚಿಮ ಘಟ್ಟದಲ್ಲಿ, ಈ ಕೀಳದಲ್ಲಿರ್ತಕ್ಕಂಥ ಆನಾಮುಡಿ ಪರ್ವತ ಶ್ರೇಣಿ
ಅತಿ ಎತ್ತರದ ಪರ್ವತ ಶ್ರೇಣಿ ಆಗುತ್ತೆ. ಈ ಪಶ್ಚಿಮ ಘಟ್ಟಗಳ ವಿಸ್ತಾರ ಗುಜರಾತ್ನಿಂದ ಪ್ರಾರಂಭವಾಗಿ ಮಹಾರಾಷ್ಟ್ರ, ಕರ್ನಾಟಕವನ್ನು ಆಯ್ದುಕೊಂಡು ಗೋವಾವನ್ನು ಆಯ್ದುಕೊಂಡು ನಂತರದಲ್ಲಿ ಕೇರಳ, ತಮಿಳುನಾಡಿನಲ್ಲಿ ಕೊನೆಗೊಳ್ಳುತ್ತಾ ಇದೆ. ಆದರೆ ಇವುಗಳಲ್ಲಿ ಹೆಚ್ಚಿನ ವಿಸ್ತಾರವನ್ನು ಈ ಕರ್ನಾಟಕ, ಈ ಸಹ್ಯಾದ್ರಿ ಪರ್ವತ ಶ್ರೇಣಿಗಳು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಹೊಂದಿವೆ. ಅದರಲ್ಲಿ ಕರ್ನಾಟಕದಲ್ಲೇ ಅತಿ ಹೆಚ್ಚಿನ ವಿಸ್ತೀರ್ಣತೆಯನ್ನು ಈ ಪರ್ವತ ಶ್ರೇಣಿ ಅಂದರೆ ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿ ಹೊಂದಿದೆ. ಅದು ನಮಗೆ ಹೆಮ್ಮೆ ಕೂಡ ಹೌದು. ಇಂಥ ಪಶ್ಚಿಮ ಘಟ್ಟದ ಶ್ರೇಣಿಯನ್ನು ನಾವು ಇವತ್ತು ಉಳಿಸಿಕೊಳ್ಬೇಕಾದ, ಅದನ್ನು ಪೋಷಿಸಬೇಕಾದ, ಈಗಾಗಲೇ ಪೋಷಿಸಿದ್ದನ್ನು ಮತ್ತೆ ಹೆಚ್ಚಿನ ಮಟ್ಟದಲ್ಲಿ ಪೋಷಿಸಬೇಕಾದ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಈ ದಿಕ್ಕಿನತ್ತ ನಾವು ಇಂದು ವಿಚಾರ ಮಾಡಬೇಕಾಗಿದೆ. ಯಾಕಂದರೆ ಈ ದಕ್ಷಿಣ ಭಾರತಕ್ಕೆ ನೀರನ್ನು ಒದಗಿಸ್ತಕ್ಕಂಥ ಪ್ರಮುಖ ನದಿಗಳ ಉಗಮವಾಗುವುದೇ ಈ ಪಶ್ಚಿಮ ಘಟ್ಟಗಳ ಶ್ರೇಣಿಯಲ್ಲಿ. ಪ್ರಮುಖ ನದಿಗಳ ಹೆಸರಿಸಬೇಕಾದರೆ ಗೋದಾವರಿ, ಕೃಷ್ಣ, ಕಾವೇರಿಗಳನ್ನು ಹೆಸರಿಸಬಹುದು. ಅವುಗಳ ಉಪನದಿಗಳೆಲ್ಲ ಕೂಡ ಇಲ್ಲೇ ಈ ಪಶ್ಚಿಮ ಘಟ್ಟದಲ್ಲೇ ಹುಟ್ಟಿಕೊಳ್ತವೆ. ಶರಾವತಿ ಕೂಡ, ಶರಾವತಿ, ಕಾಳಿ, ಮಹಾನದಿ, ತುಂಗಭದ್ರಾ, ಮಲಪ್ರಭಾ, ಘಟಪ್ರಭಾ, ಭೀಮಾ, ತಾಮ್ರಪರ್ಣಿ ಇತ್ಯಾದಿ ಅನೇಕ ನದಿಗಳು ಮತ್ತು ತಮಿಳುನಾಡಿನಲ್ಲಿರ್ತಕ್ಕಂಥ ಅನೇಕ ನದಿಗಳಿಗೆ ಕೂಡ ಉಗಮ ಸ್ಥಾನ, ಜನ್ಮಭೂಮಿ ಈ ಪಶ್ಚಿಮ ಘಟ್ಟಗಳ ಶ್ರೇಣಿಯಾಗಿದೆ. ಈ ನದಿಗಳ ಉಗಮವನ್ನು ನೀವು ನೆನಪು ಮಾಡಿಕೊಂಡು ಬಿಟ್ಟರೆ ಈ ಪಶ್ಚಿಮ ಘಟ್ಟಗಳ ಪ್ರಾಮುಖ್ಯತೆಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ನಾವು ಸಾಧ್ಯತೆ ಇದೆ. ಯಾಕಂದರೆ ಹಿಮಾಲಯ ಬಿಟ್ಟ ನಂತರ ಭಾರತಕ್ಕೆ ಅತಿ ಹೆಚ್ಚಿನ ನೀರಾವರಿ ಸೌಲಭ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಪಶ್ಚಿಮ ಘಟ್ಟಗಳ ಶ್ರೇಣಿ. ಸಾಮಾನ್ಯವಾಗಿ ದಕ್ಷಿಣ ಭಾರತದಲ್ಲಿ 100ಕ್ಕೆ 40ರಷ್ಟು ಭಾಗಕ್ಕೆ ಭೂಮಿಗೆ ಈ ನೀರನ್ನು ಉಣಿಸ್ತಾ ಇದೆ ಈ ಪಶ್ಚಿಮ ಘಟ್ಟದ ಶ್ರೇಣಿ. ಇದರಿಂದನೇ ಅನೇಕ ಸಸ್ಯ ಸಂಕುಲಗಳು ಈ 6 ರಾಜ್ಯಗಳ ಬೇರೆ ಬೇರೆ ಪ್ರದೇಶಗಳಲ್ಲಿ ಕೂಡ ಉಗಮವಾಗಿವೆ. ಅವು ತಮ್ಮದೇ ಆದ ರೀತಿಯಲ್ಲಿ ಜನರ ಜೀವನವನ್ನು ಕೂಡ ರೂಪಿಸ್ತಾ ಇವೆ. ಇಂಥ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಪಶ್ಚಿಮ ಘಟ್ಟಗಳ ಶ್ರೇಣಿಯನ್ನು ನಾವು ಉಳಿಸ್ಕೊಳ್ಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ ಅಂತೇಳಿ ನಾವು ತಿಳ್ಕೊಳ್ಬೇಕಾಗಿದೆ. ಯಾಕಂದರೆ ನಾವು ಕರ್ತವ್ಯಗಳ ಬಗ್ಗೆ ಮಾತಾಡ್ತೀವಿ, ಜವಾಬ್ದಾರಿಯನ್ನು ಮಾಡ್ತಿಬಿಡ್ತೀವಿ, ಜವಾಬ್ದಾರಿ ಬಗ್ಗೆ ಮಾತಾಡ್ತೀವಿ, ಕರ್ತವ್ಯವನ್ನು ಮಾಡಿಬಿಡ್ತೀವಿ. ಇವೆಲ್ಲವುಗಳನ್ನು ಅರಿತುಕೊಂಡಾಗ ಮತ್ತೆ ಇನ್ನೊಂದು ಬೇರೆ ರೀತಿ ಯಾವುದೋ ಒಂದು ಸಮಸ್ಯೆಗಳನ್ನು ಹೇಳ್ಬಿಟ್ಟಿರ್ತೀವಿ. ಅಂದರೆ ಯಾವುದೇ ಒಂದು ಬೆಳವಣಿಗೆಗೆ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಥಾಟ್ ಏನಿದೆಯಲ್ಲ, ನಿಷೇಧಾತ್ಮಕ ವಿಚಾರವನ್ನು ನಾವು ಬದಿಗೊತ್ತಿ ಧನಾತ್ಮಕ ವಿಚಾರದ ಕಡೆಗೆ ಗಮನ ಕೊಟ್ಟಾಗ ನಮಗೆ ಯಾವುದೂ ಕೂಡ ಕಠಿಣವಾಗೋದಿಲ್ಲ. ಅಂಥ ಮನೋಭಾವನೆಯನ್ನು ನಾವು ಇಂದು ಬೆಳೆಸ್ಕೊಳ್ಬೇಕಾಗಿದೆ. ಯಾಕಂದರೆ ಭಾರತೀಯರಿಗೆ ಆ ಮನೋಭಾವನೆ ಇದೆ. ಆದರೆ ಯಾವುದೋ ದುರಾದೃಷ್ಟತೆಯಿಂದ ಈ ಪರದೇಶದ ಸಂಸ್ಕೃತಿಗಳಿಗೆ ಮಾರುಹೋಗಿ ಅವರ ಆಡಳಿತಕ್ಕೆ ಒಳಪಟ್ಟು, ಅವರ ಆಳುವ ಕುತಂತ್ರಗಳಿಗೆ ಒಳಪಟ್ಟು ನಾವು ನಮ್ಮತನವನ್ನೇ ಕಳ್ಕೊಂಡು ಬಿಟ್ಟಿದ್ದೀವಿ. ಈಗ ಯಾವ ಮಟ್ಟಕ್ಕೆ ಬಂದಿದ್ದೀವಿ ಅಂತಂದರೆ ಅವರು ಹೇಳಿದ್ದಲ್ಲೂ ಸತ್ಯ ಅಂತಕ್ಕಂಥ ಭಾವನೆಯನ್ನು ನಂಬಲಿಕ್ಕೆ ನಾವು ಪ್ರಾರಂಭ ಮಾಡಿಬಿಟ್ಟಿದ್ದೇವೆ. ಇದಕ್ಕೆ ಅನೇಕ ಮೀಡಿಯಾಗಳು ಕೂಡ ತುಪ್ಪವನ್ನು ಹಾಕ್ತಾ ಇದ್ದಾವೆ. ಈ ಸುಮ್ಮನೆ ಅನಾವಶ್ಯಕವಾಗಿ ತುಪ್ಪವನ್ನು ಸುರಿತಕ್ಕಂಥ ಕೆಲಸ ನಿಲ್ಲಬೇಕು. ನಾವು ಅವಶ್ಯವಾಗಿರ್ತಕ್ಕಂಥದ್ದನ್ನು, ಭಾರತ ಬೆಳವಣಿಗೆ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು, ಭಾರತದ ಪರಂಪರೆಯನ್ನು ಮತ್ತು ಸಂಸ್ಕೃತಿಯನ್ನು ಪೋಷಿಸ್ತಕ್ಕಂಥ ಕೆಲಸಗಳಾಗಬೇಕಾಗಿದೆ. ಆ ಕೆಲಸಗಳಲ್ಲಿ ಈ ಪಶ್ಚಿಮ ಘಟ್ಟದ ಶ್ರೇಣಿಗಳನ್ನು ಉಳಿಸಿಕೊಳ್ಳುವುದು ಕೂಡ ಬಹಳ ಮಹತ್ವವಾಗುತ್ತೆ. ಆ ಸಹ್ಯಾದ್ರಿ ಪರ್ವತ ಶ್ರೇಣಿಗಳನ್ನು ಮತ್ತಿಷ್ಟು ಪೋಷಿಸುವುದು, ಪಾಲನೆ ಮಾಡುವುದು ಭಾಳ ಮುಖ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ನಮಗೆ ಆ ಪಶ್ಚಿಮ ಘಟ್ಟಗಳಲ್ಲಿ ಅನೇಕ ಹುಲಿಗಳು ಸಿಗುತ್ತವೆ, ವಿಶಿಷ್ಟವಾದ ಆನೆಗಳು ಸಿಗುತ್ತವೆ, ಕೀಟಗಳು ಸಿಗುತ್ತವೆ, ಈ ಅಳಿಲುಗಳು ಕೂಡ ಸಿಗುತ್ತವೆ. ಇಲ್ಲಿರ್ತಕ್ಕಂಥ ಕಾಡು ಅಳಿಲು ಮತ್ತೆಲ್ಲಿ ಸಿಗೋದಿಲ್ಲಂತೆ. ಅದು ಅಷ್ಟು ದಷ್ಟಪುಷ್ಟವಾಗಿರ್ತದಂತೆ, ಅಷ್ಟು ಬಲಿಷ್ಠವಾಗಿರ್ತದಂತೆ. ಈ ಅಳಿಲನ್ನು ಕೇಳಿಬಿಟ್ರೆ ನಮಗೆ ರಾಮನ ಸೇವೆಯನ್ನು ಮಾಡ್ತಕ್ಕಂಥ ಅಳಿಲು ಏನಿತ್ತಲ್ಲ, ಅಳಿಲು ಸೇವೆ ಅಂತಕ್ಕಂಥ ಶಬ್ದ ನಮಗೆ ನೆನಪು ಬರಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಇಂಥ ಕೆಲವು ಗಾದೆ ಮಾತುಗಳನ್ನು ಕೊಟ್ಟಿರ್ತಕ್ಕಂಥ ಈ ಪಶ್ಚಿಮ ಘಟ್ಟದ ಶ್ರೇಣಿ ಭಾಳ ಪ್ರಮುಖವಾಗುತ್ತೆ. ಯಾಕಂದರೆ ನಮ್ಮ ಜೀವನದಲ್ಲಿ ಕೂಡ ಅದು ಹಾಸುವಕ್ಕಾಗಿಬಿಟ್ಟಿದೆ. ಆದ್ದರಿಂದ ಈ ಪಶ್ಚಿಮ ಘಟ್ಟದ ಶ್ರೇಣಿಯ ಬಗ್ಗೆ ನಾವು ಆದಷ್ಟು ಕಾಳಜಿ ವಹಿಸಬೇಕು. ಯಾಕಂದರೆ ನಮ್ಮ ಜೀವನ ಸುಖವಾಗಿರಬೇಕಾದ್ರೆ ಈ
ಭೂಮೂಲ, ನದಿ ಮೂಲ, ವಾಯುಮೂಲ ಸರಿಯಾಗಿರಬೇಕು. ಆದರೆ ಇಂದಿನ ದಿನಮಾನಗಳಲ್ಲಿ ಈ ಜಲಮೂಲ, ನೆಲಮೂಲ ಮತ್ತು ವಾಯುಮೂಲಗಳು ಕಲುಷಿತಗೊಂಡುಬಿಟ್ಟಿದ್ದಾವೆ. ಆ ಕಲುಷಿತಗೊಳ್ಳಲಿಕ್ಕೆ ಅನೇಕ ಕಾರಣಗಳು ಕೂಡ ಇದ್ದಾವೆ. ನಾವು ಇನ್ನೊಬ್ಬರಿಗೆ ಬೆರಳು ಮಾಡಿ ತೋರಿಸುವುದು, ಅವರು ನಮಗೆ ಬೆರಳು ಮಾಡಿ ತೋರಿಸುವುದು, ಇದು ಸರಿಸಾಮಾನ್ಯವಾಗಿ ಭಾರತದಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ ಪದ್ಧತಿಯಾಗಿದೆ. ಆ ಪದ್ಧತಿಯಿಂದ ಹೊರಗೆ ಬಂದು ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ, ಸಾರ್ವಜನಿಕವಾಗಿ ಮತ್ತು ಸರ್ಕಾರದಿಂದ ಏನೇನು ಕೆಲಸಗಳಾಗಬೇಕು ಅವುಗಳನ್ನು ಸ್ಪಷ್ಟವಾಗಿ ಮಾಡಿದಾಗ, ಪ್ರಾಮಾಣಿಕವಾಗಿ ಮಾಡಿದಾಗ ನಾವು ಜಗತ್ತಿನ ಬೇರೆ ದೇಶಗಳನ್ನು ಹಿಂದಿಕ್ಕಿ ಶರವೇಗದಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯತೆ ಇದೆ. ಇಲ್ಲದಿದ್ದರೆ ನಾವು ಪ್ರದೇಶದವರು ಹೇಳಿದ್ದೇ ಸತ್ಯ ಆಗುತ್ತೆ. ಆಗ ನಾವು ನಮ್ಮತನವನ್ನು ಕಳೆದುಕೊಂಡು ಮತ್ತೊಂದು ಸಲ ಮತ್ತೊಂದು ಗುಲಾಮಗಿರಿಗೆ ನಾವು ಅಡಿಪಾಯ ಹಾಕಿದಂಗಾಗತ್ತೆ. ಭಾರತ ಗುಲಾಮಗಿರಿ ಅನುಭವಿಸಿದ್ದು ಕೆಲವು 100 ವರ್ಷಗಳು ಮಾತ್ರ. ಅದರ ಹಿಂದಿನ ಮತ್ತು ಮುಂದಿನ ವರ್ಷಗಳನ್ನು ನೋಡಿಬಿಟ್ರೆ ಆ ಗುಲಾಮಗಿರಿಯಿಂದ ಹೊರಗೆ ಬಂದು ತನ್ನತನವನ್ನು ವ್ಯಕ್ತಪಡಿಸಿದಂಥ ದೇಶ ಭಾರತ. ಭಾರತ ಅನೇಕ ಮತ, ಪಂಥ, ಧರ್ಮಗಳಿಗೆ ಆಶ್ರಯ ಕೊಟ್ಟಿದೆ. ಅಂಥ ಒಂದು ಈ ಸಹನಶೀಲತೆಗೆ, ಅಂಥ ಒಂದು ಶಕ್ತಿಗೆ, ಅಂಥ ಒಂದು ತಾಕತ್ತಿಗೆ ನಮ್ಮಲ್ಲಿರ್ತಕ್ಕಂಥ ಪರ್ವತ ಶ್ರೇಣಿಗಳು ಭಾಳ ಪ್ರಮುಖವಾದ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ನೋಡಿದಾಗ ಪಶ್ಚಿಮ ಘಟ್ಟದ ಪರ್ವತ ಶ್ರೇಣಿ ಕೂಡ ಅನೇಕ ಕಾಣಿಕೆಗಳನ್ನು ಭಾರತದ ಬೆಳವಣಿಗೆ ಕೊಡ್ತಾ ಇದೆ. ಅದು ಕೊಟ್ಟಿರ್ತಕ್ಕಂಥ ಕಾಣಿಕೆಗಳನ್ನು, ಅದು ಕೊಟ್ಟಿರ್ತಕ್ಕಂಥ ಲಾಭಗಳನ್ನು ನಾವು ಸರಿಯಾಗಿ ಉಪಯೋಗ ಮಾಡದೆ ಅದನ್ನೇ ತುಳಿತಕ್ಕಂಥ, ಅದನ್ನೇ ಕಲುಷಿತಗೊಳಿಸ್ತಕ್ಕಂಥ ಕಾರ್ಯಕ್ಕೆ ನಾವು ಕೈ ಹಾಕಿಬಿಟ್ಟಿದ್ದೇವಲ್ಲ, ಅದು ಮಹಾಪರಾಧ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ಕರ್ನಾಟಕದಲ್ಲಿ ಅನೇಕ ಹೋರಾಟಗಳು ನಡೆದು ಪಾಂಡುರಂಗ ಹೆಗಡೆ ಅಂತಕ್ಕಂಥವರು ಈ ಸಹ್ಯಾದ್ರಿ ಉಳಿಸಿ ಅಂತಕ್ಕಂಥ ಹೋರಾಟವನ್ನು ಕೂಡ ಪ್ರಾರಂಭ ಮಾಡಿದರು. ಅದಕ್ಕೆ ಎಷ್ಟೋ ಜನರು, ಸಂಘ ಸಂಸ್ಥೆಗಳು ಕೈಗೂಡಿಸಿದವು. ಸರ್ಕಾರ ಕೂಡ ಎಷ್ಟೋ ಸಮಿತಿಗಳನ್ನು ಮಾಡಿತು. ಅವುಗಳಲ್ಲಿ ಪ್ರಮುಖವಾಗಿ ಗಾಡ್ಗಿಲ್ ಸಮಿತಿ ಮತ್ತು ಕಸ್ತೂರಿ ರಂಗನ್ ಸಮಿತಿಯನ್ನು ನಾವು ಹೆಸರಿಸಬಹುದು. ಆದರೆ ಆ ಗಾಡ್ಗಿಲ್ ಸಮಿತಿ ಕೊಟ್ಟಿರ್ತಕ್ಕಂಥ ವರದಿ ಮತ್ತು ಕಸ್ತೂರಿ ರಂಗನ್ ಕೊಟ್ಟಿರ್ತಕ್ಕಂಥ ವರದಿಯನ್ನು ನಾವು ತಳ್ಳಿ ಹಾಕಿಬಿಟ್ಟಿದ್ದೇವೆ. ಗಾಡ್ಗಿಲ್ ಸಮಿತಿ ವರದಿಯನ್ನು ಅದು ಪೂರ್ಣವಾಗಿ ಪರಿಸರದ ಪರವಾಗಿದೆ ಅಂತೇಳಿ ತಳ್ಳಿ ಹಾಕಿದರೆ, ಕಸ್ತೂರಿ ರಂಗನ್ ಸಮಿತಿ ವರದಿಯನ್ನು ಅದು ಪೂರ್ಣವಾಗಿ ಈ ಪರಿಸರದ ವಿರೋಧಿಯಾಗಿದೆ ಅಂತೇಳಿ ಹೇಳ್ತಾ ನಾವು ತಳ್ಳಿ ಹಾಕಿಬಿಟ್ಟಿದ್ದೇವೆ. ಆದರೆ ಇದರಲ್ಲಿ ಕೆಲವಾರು ಅಂಶಗಳನ್ನು ಸರ್ಕಾರ ಕಾರ್ಯರೂಪಕ್ಕೆ ತಂದಿದೆ. ಆದರೆ ಅಷ್ಟು ಸಾಲದು. ಇಲ್ಲಿ ಏನಾಗಬೇಕು, ನಾವು ಯಾವುದೋ ಒಂದು ಸಮಿತಿಯನ್ನು ಮಾಡಿಬಿಡ್ತೇವೆ, ಆ ಸಮಿತಿಯನ್ನು ಕೊಟ್ಟಿರ್ತಕ್ಕಂಥ ವರದಿಯನ್ನು ನಾವು ನಿರ್ಲಕ್ಷ್ಯ ಮಾಡಿಬಿಡ್ತೇವೆ. ಅಂದರೆ ಅಲ್ಲಿರ್ತಕ್ಕಂಥ ಹೋರಾಟವನ್ನು ಮುಂದೂಡುವುದಕ್ಕೆ ನಾವು ಸಮಿತಿಯನ್ನು ಮಾಡುವುದು ಈ ಬ್ರಿಟಿಷರು ನಮಗೆ ಕೊಟ್ಟಿರ್ತಕ್ಕಂಥ ದೊಡ್ಡ ಕಾಣಿಕೆ. ಅದನ್ನು ಕೂಡ ಸ್ವತಂತ್ರ ಭಾರತದ ಇಂದಿನ ದಿನಮಾನಗಳಲ್ಲಿ ಕೂಡ ನಾವು ಮುಂದುವರಿಸ್ತಾ ಇದ್ದೇವೆ. ಆ ಕೆಟ್ಟ ಚಾಳಿ ಬಂದಾಗಬೇಕು, ಆ ಕೆಟ್ಟ ಚಾಳಿ ನಿಲ್ಲಬೇಕು. ಇಲ್ಲದಿದ್ದರೆ ಏನಾಗುತ್ತೆ, ನಾವು ಈ ಒಂದಿಲ್ಲೊಂದು ರೀತಿಯಾಗಿ ಬ್ರಿಟಿಷರನ್ನು ಬೇಯುತ್ತಾ ಅವರನ್ನೇ ಅನುಸರಿಸ್ತಕ್ಕಂಥ ಒಂದು ರೀತಿಗೆ ಒಳಗಾಗಿದ್ದೇವೆ. ಆ ಒಳಗಾಗಿದ್ದನ್ನು ಕಡಿಮೆ ಮಾಡ್ತಕ್ಕಂಥ ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಿಕೊಳ್ಬೇಕಾಗತ್ತೆ, ಅದರತ್ತ ಹೋಗಬೇಕಾಗಿದೆ. ಆದ ಕಾರಣ ಯಾವುದೇ ಒಂದು ಸಮಿತಿಯನ್ನು ಮಾಡಿದಾಗ ಅದನ್ನು ಪ್ರಾಮಾಣಿಕವಾಗಿ ಅನುಸರಿಸ್ತಕ್ಕಂಥ, ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನು ಸಾರ್ವಜನಿಕರು ಮತ್ತು ಸರ್ಕಾರ ಮಾಡಬೇಕಾಗಿದೆ. ಇದು ಎಲ್ಲರ ಜವಾಬ್ದಾರಿ. ಹೌದು, ಸಾರ್ವಜನಿಕರು ಸರ್ಕಾರದ ಹೆಸರು ಹೇಳಿ, ಸರ್ಕಾರದವರು ಸಾರ್ವಜನಿಕರ ಹೆಸರು ಹೇಳಿ ಅಲ್ಲಿ ಕಲುಷಿತಗೊಳಿಸುವುದಲ್ಲ. ಇಬ್ಬರೂ ಸೇರಿ ಭಾರತದ ಬೆಳವಣಿಗೆಗೆ ಮುನ್ನಡಿ ಇಟ್ಟಾಗ ನಾವು ಅದ್ಭುತ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲದಿದ್ದರೆ ಅದ್ಭುತ ಭಾರತ, ನಾಳಿನ ಸುದಿನಗಳ ಭಾರತ ಮಾತುಗಳಲ್ಲೇ ಮುಕ್ತಾಯಗೊಂಡು ಬಿಡ್ತದೆ. ಆದ ಕಾರಣ ನಾವು ಇಂದು ಈ ಪಶ್ಚಿಮ ಘಟ್ಟಗಳು ಮಾತ್ರ ಅಲ್ಲ, ಇನ್ನೂ ಭಾರತದಲ್ಲಿರ್ತಕ್ಕಂಥ ಒಟ್ಟು 7 ಪರ್ವತ ಶ್ರೇಣಿಗಳಿದಾವಲ್ಲ, ಆ 7 ಪರ್ವತ ಶ್ರೇಣಿಗಳನ್ನು ಒಳಗೊಂಡು ಕೂಡ ನಾವು ಕಾರ್ಯರೂಪಕ್ಕೆ ಇಳಬೇಕಾಗುತ್ತದೆ. ಆ ದಿಕ್ಕಿನತ್ತ ನಾವು ಹೋಗಬೇಕಾಗಿದೆ. ಇದನ್ನು ನಾವು ಬೇಗನೆ ಅರಿತುಕೊಂಡು ಕಾರ್ಯರೂಪಕ್ಕೆ ತರೋಣ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಆದಷ್ಟು ತಡವಾಗಿಬಿಟ್ರೆ ಏನಾಗುತ್ತೆ, ಅಲ್ಲಿ ಕಲುಷಿತಗೊಂಡಿರ್ತಕ್ಕಂಥ ವಾತಾವರಣ ಮತ್ತಿಷ್ಟು ಹೆಚ್ಚಾಗಿ ಅದು ಜನರ ಜೀವ ಸಂಕುಲಕ್ಕೆ, ಆಮೇಲೆ ಬಯೋಡೈವರ್ಸಿಟಿಗೆ, ಜೀವ ವೈವಿಧ್ಯಕ್ಕೆ ಪೆಟ್ಟನ್ನು ಕೊಡ್ತಾ ಇದೆ. ಅದನ್ನು
ನಿವಾರಿಸಬೇಕಾದರೆ ಆದಷ್ಟು ಬೇಗನೆ ನಾವು ಈ ಸಹ್ಯಾದ್ರಿ ಪರ್ವತ ಶ್ರೇಣಿಯನ್ನು ಬೆಳೆಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಯೋಜಿಸಬೇಕು. ಅನಾವಶ್ಯಕ ಕಾರ್ಯಕ್ರಮಗಳನ್ನು ನಿಲ್ಲಿಸಿ ಅವಶ್ಯವಾಗಿರುವ ಅಗತ್ಯವಾಗಿರುವ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟು ಅವುಗಳನ್ನು ಪ್ರಾಮಾಣಿಕತೆಯಿಂದ ಕಾರ್ಯರೂಪಕ್ಕೆ ತಂದಾಗ ನನ್ನ ದೇಶ ಸುಂದರವಾದ ದೇಶ ಆಗತ್ತೆ. ಮಾನ್ಯರೇ, ಲೈಕ್ ಮಾಡಿ, ಪ್ರಮುಖವಾಗಿ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.